ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೋನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ಭೂತಭವ್ಯಭವನ್ನಾಥಃ ಪವನಃ ಪಾವನೋ ಅನಲಃ. ಕಾಮಃ ಕಾಮಕೃತ್ ಕಾಂತಃ ಕಾಮಃ ಕಾಮಪ್ರದಃ ಪ್ರಭುಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು ಕಾಮಃ ಎಂಬುವಂತಹ ಭಗವಂತನ ನಾಮವನ್ನು ಹೇಳ್ಕೊಂತ ಹಿಂದಿನ ಪಾಠದಲ್ಲಿ ಏಕಾಂತ ಭಕ್ತರಿಗೂ ಉಳಿದ ಭಕ್ತರಿಗೂ ಕೂಡ ಅವನು ಇಚ್ಛಿಸಲ್ಪಡುವನು, ಅವರಿಂದ ಇಚ್ಛಿಸಲ್ಪಡುವವನು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಧರ್ಮ ವಿರುದ್ಧ ಕಾಮ ಆಗಿದ್ದಾನೆ. ಅಂದರೆ ಧರ್ಮ ವಿರುದ್ಧವಲ್ಲದ ಕಾಮನಾಗಿ ಪ್ರಾಣಿಗಳಲ್ಲಿ ಭಗವಂತ ಇದ್ದಾನೆ ಅಂಥೇಳಿ ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ ಅಂತ ಹೇಳ್ಕೊಂಡಿದ್ದೇವೆ. ಇನ್ನು ಇವತ್ತು ಕಾಯತಿ ಶಬ್ದಂ ಕರೋತಿ ಉಪದಿಶತೀತಿ ಯಾವತ್ ಕಹ ಕೈ ಶಬ್ದೆ ಆ ಸಮೀಚೀನಂ ಮಂ ಜ್ಞಾನಂ ಯಸ್ಮಾತ್ ಸಹ ಅಮಃ ಕಶ್ಚಾಸವಾಮಶ್ಚ. ಬ್ರಹ್ಮಾದಿಗಳಿಗೆ ಉಪದೇಶಿಸುವವನು ಮತ್ತು ಸಮೀಚೀನವಾದ ಜ್ಞಾನವನ್ನು ಅನುಗ್ರಹಿಸುವವನು. ಬ್ರಹ್ಮಾದಿಗಳಿಗೆ ಉಪದೇಶ ಮಾಡುವವನು. ಹೌದು, ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚ ಅರ್ಥೇಷು ಅಭಿಜ್ಞಃ ಸ್ವರಾಟ್ ತೇನೇ ಬ್ರಹ್ಮಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ಅಂತ ಹೇಳ್ತಾ ಬ್ರಹ್ಮದೇವರಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಬ್ರಹ್ಮದೇವರಿಗೂ ಉಪದೇಶ ಮಾಡುವವರು ಬ್ರಹ್ಮ ಮೊದಲುಕೊಂಡೆ ಎಲ್ಲರಿಗೂ. ಮತ್ತು ಸಮೀಚೀನವಾದ ಸರಿಯಾದ ಜ್ಞಾನವನ್ನು ಅನುಗ್ರಹ ಮಾಡುವವನಾದ ಕಾರಣ ಭಗವಂತನಿಗೆ ಕಾಮಃ ಎಂಬುವಂತಹ ಹೆಸರು. ಇನ್ನಷ್ಟೇ ಅಲ್ಲ, ಚತುರ್ಮುಖನಿಗೂ ಮತ್ತು ಅಥವಾ ವಾಯುದೇವನಿಗೂ ಸಮೀಚೀನವಾದ ಜ್ಞಾನವನ್ನು ಕೊಡುವವನು
ಕಸ್ಯ ಚತುರ್ಮುಖಸ್ಯ ಮಾರುತಸ್ಯ ವಾ ಆಸಮೀಚೀನಂ ಮಂ ಜ್ಞಾನಂ ಯಸ್ಮಾತ್ ಸಹ ಕಾಮಃ. ಚತುರ್ಮುಖನಿಗೆ ಅಥವಾ ವಾಯುದೇವರಿಗೆ ಯಾರಿಂದ ಜ್ಞಾನವು ಬರುತ್ತದೋ ಅವನು ಕಾಮಃ ಶಬ್ದವಾಚ್ಯನು. ಇನ್ನು ಕಸ್ಯ ಮಾರುತಸ್ಯ ಆ ಸಮೀಚೀನ ಮಾನಂ ಬಲಂ ಇತಿ ಯಸ್ಮಾತ್ ಸಹ ಕಾಮಃ. ಕಸ್ಯ ಅಂದರೆ ವಾಯುದೇವಸ್ಯ, ಮರುತಸ್ಯ ಆ ಸಮೀಚೀನ ಮಾನಂ ಬಲಂ ಅಂದರೆ ವಾಯುದೇವರಿಗೆ ಸಮೀಚೀನವಾದ ಬಲವು ಯಾರಿಂದ ಬರುತ್ತದೋ ಅವನು ಕಾಮಃ ಅಂತ ಹೆಸರು. ಇನ್ನು ಭಗವಂತ ಹೌದು ವಾಯುದೇವರಿಗೆ ಬಲವನ್ನು ಕೊಡುವವನು. ಒಬ್ಬ ವಾಯುದೇವರಿಗೇನು ಎಲ್ಲರಿಗೂ ಅವನೇ ಬಲ ಕೊಡುವವನು. ತೃಣಾಂತ ಪರ್ಯಂತ ಎಲ್ಲರಿಗೂ ಅವರವರ ಯೋಗ್ಯತಾನುಸಾರ ಅವರವರಿಗೆ ಬಲವನ್ನು ಕೊಡುವವನು. ಭಾಗವತ ಸಪ್ತಮ ಸ್ಕಂದದಲ್ಲಿ ಹಿರಣ್ಯಕಶಿಪು ಕೇಳ್ತಾನೆ ತನ್ನ ಮಗನಾದ ಬಾಲಕನಾದ ಪ್ರಹ್ಲಾದನಿಗೆ, ಹೇ ಪ್ರಹ್ಲಾದ, ನಿನಗೆ ಯಾರ ಬಲವನ್ನು ನೀನು ಬೆಂಬಲವಾಗಿಟ್ಟುಕೊಂಡು ಇಷ್ಟು ನೀನು ನನ್ನ ಮಾತನ್ನು ನೀನು ಧಿಕ್ಕಾರ ಮಾಡ್ತಾ ಇದ್ದೀಯಾ, ನಿಂಗೆ ಯಾರು ಬಲ ಅಂತ ಕೇಳಿದಾಗ ಪ್ರಹ್ಲಾದ ರಾಜರು ಹೇಳ್ತಾರೆ, ನ ಕೇವಲಂ ಮೇ ಭವತಶ್ಚ ರಾಜನ್ ಸವೈ ಬಲಂ ಬಲಿನಾಂಚಾಪರೇಶಾಂ ಪರಾವರೇಮಿ ಸ್ಥಿರ ಜಂಗಮಾಯೇ ಬ್ರಹ್ಮಾದಯೋ ಯೇನ ವಶಂ ಪ್ರಣೀತಾಃ. ಹೇ ರಾಜ, ನನಗೆ ಅಲ್ಲ ನಿನಗೂ ಯಾರು ಬಲಿಷ್ಠರು ಅಂತ ಹೇಳ್ತಾ ಇದ್ದಾರೆ, ಎಲ್ಲರಿಗೂ ಕೂಡ ಎಲ್ಲದಕ್ಕೂ ಈ ಜಗತ್ತಿನಲ್ಲಿರುವ ಎಲ್ಲದಕ್ಕೂ ಕೂಡ ಬಲಪ್ರದನು ಭಗವಂತನೇ ಅಂತ ಹೇಳ್ತಾ ಇದ್ದಾರೆ. ಆದ ಕಾರಣ ವಾಯುದೇವರಿಗೆ ಸಮೀಚೀನವಾದ ಬಲವನ್ನು ಅನುಗ್ರಹಿಸುವವನು, ಅಷ್ಟೇ ಅಲ್ಲದೆ ಎಲ್ಲ ಜೀವರಾಶಿಗಳಿಗೂ ಕೂಡ ಎಲ್ಲರಿಗೂ ಕೂಡ ಬಲವನ್ನು ಕೊಡುವವನು, ಅನುಗ್ರಹ ಮಾಡುವವನು ಭಗವಂತನು. ಆದ ಕಾರಣ ಅವನಿಗೆ ಕಾಮಃ ಅಂತ ಹೆಸರು. ಇನ್ನು ಮಾನಂ ಅಂದರೆ ಬಲಂಚ ಕ್ವಚಿದುಚ್ಯತೆ. ಮಾನ ಅಂದರೆ ಬಲ ಅಂತ ಕೆಲವು ಕಡೆ ಹೇಳಲ್ಪಡತ್ತೆ ಅಂತ ಶಬ್ದ ನಿರ್ಣಯದಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಕಾನಾಂ ಸುಖಾತ್ಮಾನಾಂ ಮುಕ್ತಾನಾಂ ಆ ಸಮೀಚೀನಾ ಮಾನಂ ಮರ್ಯಾದಾ ಯಸ್ಮಾತ್ ಸಹ ಕಾಮಃ ಮಾನಂ ಮರ್ಯಾದಾ ಚೈವ ಕಥ್ಯತೆ. ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಕಾನಾಂ ಸುಖಾತ್ಮಾನಾಂ ಸುಖಸ್ವರೂಪಿಗಳಾದ ಮುಕ್ತಾತ್ಮರಿಗೆ ಅವರವರ ಯೋಗ್ಯತಾನುಗುಣವಾಗಿ ಸಮೀಚೀನವಾದ ಮರ್ಯಾದೆಯನ್ನು ಅಂದರೆ ಅವಧಿಯನ್ನು ಅನುಗ್ರಹಿಸುವವನು. ಆದ ಕಾರಣ ಭಗವಂತನಿಗೆ ಕಾಮಃ. ಮುಕ್ತಾತ್ಮರು ಅಂದರೆ ಸಂಸಾರ ಬಂಧನವನ್ನು ಕಳಚಿಕೊಂಡು ಸಾಧನೆ ಮಾಡಿಕೊಂಡು ಸಂಸಾರ ಬಂಧನವನ್ನು ಕಳಚಿಕೊಂಡಂಥವರು ಮುಕ್ತಾತ್ಮರು, ಅಂದರೆ ಸುಖಸ್ವರೂಪಿಗಳು. ಅವರಿಗೆ ದುಃಖ ಎಂಬುದು ಇರೋದೇ ಇಲ್ಲ. ಅಂಥವರಿಗೆ ಅವರವರ ಯೋಗ್ಯತಾನುಸಾರ ಎಷ್ಟು ಸುಖವನ್ನು ಕೊಡಬೇಕೋ ಅಷ್ಟೇ ಸುಖವನ್ನು ಅನುಗ್ರಹಿಸುವವನು. ಆದ ಕಾರಣ ಭಗವಂತನಿಗೆ ಕಾಮಃ ಅಂತ ಹೆಸರು. ಇನ್ನು ಕಸ್ಯ ಅಂಬುನಃ ಆಸಮೀಚೀನ ಮಾನಂ ಉತ್ಪಾದನಂ ಯಸ್ಮಾತ್ ಸಹ ಕಾಮಃ
ಕಂ ಶಿರೋ ಅಂಬುನೋಃ ಅಮರಕೋಶ ಮಾನಂ ಉತ್ಪಾದನಂಚ ಕ್ವಚಿದುಚ್ಯತೆ. ಜಲವನ್ನು ಚೆನ್ನಾಗಿ ಉತ್ಪಾದನೆ ಮಾಡುವವನು ಆದ ಕಾರಣ ಭಗವಂತನಿಗೆ ಕಾಮಃ ಅಂತ ಹೆಸರು. ಮಾನಂ ಅಂದರೆ ಉತ್ಪಾದನಂಚ, ಮಾನ ಅಂದರೆ ಉತ್ಪಾದನ ಎಂಬ ಅರ್ಥ ಕೂಡ ಇದೆ. ಕಸ್ಯ ಅಂದರೆ ನೀರಿಗೆ, ನೀರು ಯಾರಿಂದ ಹುಟ್ಟಲ್ಪಡುತ್ತೋ ಅವನು ಕಾಮಃ ಅಂದರೆ ನೀರನ್ನು ಹುಟ್ಟಿಸುವವನು ಅಂಥೇಳಿ. ಇನ್ನು ತನ್ಮನೋ ಅಕೃತ ಆತ್ಮನ್ವಿ ಸ್ಯಾಮಿತಿ ಸೋ ಅರ್ಚನ್ನಚರತ್ ತಸ್ಯಾರ್ಚತ ಆಪೋ ಅಜಾಯಂತಾರ್ಚತೋ ಹವೈ ಮೇ ಕಮಭೂದಿತಿ ತದೇವಾರ್ಕಸ್ಯಾರ್ಕತ್ವಂ ಕಂ ಹವ ಅಸ್ಮೈ ಭವತಿ ಯ ಏವಮೇತದರ್ಕಸ್ಯಾರ್ಕತ್ವಂ ವೇದ. ಬೃಹದಾರಣ್ಯಕ ಉಪನಿಷತ್ತು ಹೇಳ್ತಾ ಇದೆ. ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಐಚ್ಛದ್ ವಿಷ್ಣುರದೇಹ ಸನ್ ದೇಹವಾನ್ ಸ್ಯಾಮಿತಿ ಪ್ರಭು ಯತೋ ದೇಹ ಇದಂ ಸರ್ವಂ ತಸ್ಯ ವಿಷ್ಣೋರದೇಹಿನಃ ತದ್ವಶತ್ವಾತ್ ಸ್ವಯಂ ದೇವಶ್ಚಿದಾನಂದ ಶರೀರಕಃ ಸೋತ್ಮಾನಮರ್ಚನ್ನಚರದಪ್ಸೃಷ್ಟ್ಯರ್ಥಂ ಜನಾರ್ದನಃ ಯತ್ ಕುರ್ವನ್ ಯತ್ ಸ್ವಜೇದೀಶಸ್ತತ್ ಭವೇದ್ದಿ ತದಾತ್ಮಕಂ ಆಪೋರ್ಚತೋ ಯತೋ ಜಾತ ಅಪೋ ಅತೋ ಅರ್ಚನ ಸಾಧನಾ. ಬ್ರಹ್ಮಾಂಡ ಪುರಾಣದ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ ಆಚಾರ್ಯರು. ಅಪಾಂಹಿ ಸುಖಹೇತೂನಾಂ ವೇದ ವಿಷ್ಣೋರ್ಜನಿಂ ಹಿ ಯಃ ಸ ಮುಕ್ತಃ ಸುಖಭಾಗೇವ ಸ್ಯಾತ್ ವಿಷ್ಣೋಸ್ತು ಪ್ರಸಾದತಃ. ಬೃಹದಾರಣ್ಯಕ ಉಪನಿಷತ್ತು ಭಾಷ್ಯದಲ್ಲಿ ಹೇಳ್ತಾರೆ. ಅಂದರೆ ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ಆವರಿಸಿಕೊಂಡಿರ್ತಾನೆ ಭಗವಂತ. ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ಆವರಿಸಿಕೊಂಡಿದ್ದ ಭಗವಂತನು ತನಗೆ ಶರೀರದಂತೆ ಇರುವ ಈ ಎಲ್ಲವನ್ನ ಸೃಷ್ಟಿಸಬೇಕು ಅಂತ ಸಂಕಲ್ಪ ಮಾಡಿ ಅದಕ್ಕೆ ಅನುಗುಣವಾಗಿ ತನ್ನನ್ನು ತಾನೇ ಪೂಜಿಸಿಕೊಳ್ಳುತ್ತಾ ಜಲವನ್ನು ಸೃಷ್ಟಿ ಮಾಡ್ತಾನೆ. ಮುಂದೆ ಜಲವನ್ನು ಸೃಷ್ಟಿ ಮಾಡ್ತಾನೆ ಅಂತ ಹೇಳಿದ್ವಿ. ಆ ಜಲವನ್ನು ಯಾವಾಗ ಹೇಗೆ ಸೃಷ್ಟಿ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ತನ್ನನ್ನು ತಾನು ಪೂಜಿಸಿಕೊಳ್ತಾ ಸೃಷ್ಟಿಸಲ್ಪಟ್ಟವುಗಳಾದ್ದರಿಂದ ನೀರು ಅರ್ಕ ಎಂದು ಕರೆಯಲ್ಪಡ್ತಾ ಇದೆ. ಹೀಗೆ ಜಲವು ಭಗವಂತನಿಂದ ಸೃಷ್ಟಿವಾಯಿತು ಎಂದು ತಿಳಿದವನು, ಯಾವನು ತಿಳಿತಾನೋ ಅವನು ಮುಕ್ತನಾಗುತ್ತಾನೆ, ಸುಖಿಯಾಗುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಜಲವನ್ನು ಚೆನ್ನಾಗಿ ಉತ್ಪಾದಿಸಿದವನು ಅಂತ ಹೇಳಿ ಆ ಜಲವನ್ನು ಯಾವಾಗ ಹೇಗೆ ಉತ್ಪಾದನೆ ಮಾಡಿದ್ದಾನೆ ಅಂತ ತಿಳ್ಕೊಂಡ್ರೆ ತಿಳಿದವನು ಮುಕ್ತನಾಗ್ತಾನೆ, ಸುಖಿಯಾಗುತ್ತಾನೆ. ಪ್ರಳಯ ಕಾಲದಲ್ಲಿ ತನ್ನನ್ನು ತಾನು ಪೂಜೆ ಮಾಡಿಕೊಳ್ತಾ ಜಲವನ್ನು ಸೃಷ್ಟಿಸಿದ್ದಾನೆ. ಆದ ಕಾರಣ ನೀರು ಅರ್ಕ ಎಂದು ಕರೆಯಲ್ಪಡ್ತಾ ಇದೆ. ಅದನ್ನೇ ಹೇಳ್ತಾ ಇದ್ದಾರೆ. ಆಪೋ ಅರ್ಚತೋ ಯತೋ ಜಾತ ಆಪೋ ಅಥೋ ಅರ್ಚನ ಸಾಧನಾ. ಅದೇ ಹೇಳ್ತಾ ಇದ್ದಾರೆ. ಅಸ್ಮೈ ತದೇವ ಅರ್ಕಸ್ಯಾರ್ಕತ್ವಂ ಕಂ ಹವಾ ಅಸ್ಮೈ ಭವತಿ ಏವಮೇತದರ್ಕಸ್ಯಾರ್ಕತ್ವಂ ವೇದ. ಆದ ಕಾರಣ ಭಗವಂತನಿಗೆ ಕಾಮಃ ಎಂದು ಹೆಸರು ಬಂದಿದೆ. ಇನ್ನು ಕೇತಿ ಕುತ್ಸಿತವಾಚಿ ಸ್ಯಾತ್ ಇತ್ಯುಕ್ತ ದಿಶಾಂ ಕಂ ಕುತ್ಸಿತಂ ಅಮಂ ಅಜ್ಞಾನಂ ಯಸ್ಮಾತ್ ಸಹ ಕಾಮಃ. ಕುತ್ಸಿತವಾದ ಅಜ್ಞಾನವನ್ನು ನೀಡುವವನು. ಕೇತಿ ಕುತ್ಸಿತವಾಚಿ ಅಂತ ಹೇಳ್ತಾ ಇದ್ದಾರೆ. ಕಂ ಅಂದರೆ ಕುತ್ಸಿತಂ, ಅಮಂ ಅಂದರೆ ಅಜ್ಞಾನ. ಕುತ್ಸಿತವಾದ ಅಜ್ಞಾನವು ಯಾರಿಂದ ಆಗುತ್ತದೋ ಅವನು ಕಾಮಃ. ಭಗವಂತ ಏನು ಮಾಡ್ತಾ ಇದ್ದಾನೆ? ದುಷ್ಟರಿಗೆ ಅಜ್ಞಾನವನ್ನು ಕೊಡ್ತಾನೆ, ಸಜ್ಜನರಿಗೆ ಜ್ಞಾನವನ್ನು ಕೊಡ್ತಾನೆ.
ಹೇಳ್ಕೊಂಡಿದ್ದೇವೆ. ಚತುರ್ಮುಖ ಅಥವಾ ಇವರಿಗೆ ಜ್ಞಾನವನ್ನು ಕೊಡ್ತಾನೆ, ಆದ ಕಾರಣ ಕಾಮಃ. ಹಾಗೆ ದುಷ್ಟರಾದ ತಾಮಸರಿಗೆ ಅಜ್ಞಾನವನ್ನು ನೀಡ್ತಾನಾದ ಕಾರಣ ಅವನಿಗೆ ಕಾಮಃ ಅಂತ ಹೆಸರು. ಇನ್ನು ಭಗವಂತನು ಕಾಮ ಕರ್ಮ ಸ್ವಭಾವೇಷು ಕಾಲೇ ಚಾವಸ್ಥಿತೋ ಹರಿಹಿ ಸರ್ವಕಾರಣಭೂತಃ ಅಭಿಧೀಯತೆ. ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಸತ್ಯಸಂಹಿತಾ ವಾಕ್ಯವನ್ನು ಉಲ್ಲೇಖ ಮಾಡಿ ಹೇಳ್ತಾ ಇದ್ದಾರೆ. ಭಗವಂತನು ಕಾಮ ಅಂತ ಕರೆಯಲ್ಪಡುವಂತಹ ಕಾಮದಲ್ಲಿ ಇದ್ದು ಕಾಮವನ್ನು ಪ್ರೇರಿಸುತ್ತಾ ಕಾಮನಾಮಕನಾಗಿ ಇದ್ದಾನೆ ಎಂದು ಸತ್ಯಸಂಹಿತಾ ಗ್ರಂಥ ಹೇಳ್ತಾ ಇದೆ. ಕಾಮ ಕರ್ಮ ಸ್ವಭಾವೇಷು ಕಾಲೇ ಚ ಅವಸ್ಥಿತೋ ಹರಿಹಿ. ಆದ ಕಾರಣ ಭಗವಂತನಿಗೆ ಕಾಮಃ ಅಂತ ಹೆಸರು. ಇನ್ನು ಏನಂ ಕಾಮಮುತಾಪರೇ ಮತ್ತು ಈ ಭಾಗವತ ಹೇಳ್ತಾ ಇದೆ ನಮಗೆ ಏನಂತ, ಸ್ವಯಂಭೂ ಮನುವು ತನ್ನ ಮೊಮ್ಮಗನಾದ ಧ್ರುವನಿಗೆ ಉಪದೇಶ ಮಾಡ್ತಾ ಕೆಲವು ಜ್ಞಾನಿಗಳು ಭಗವಂತನನ್ನು ಕಾಮ ಎಂದು ಕರೀತಾರೆ ಅಂತ ಹೇಳ್ತಾರೆ. ಧ್ರುವರಾಜನಿಗೆ ಉಪದೇಶ ಮಾಡ್ತಾ ಸ್ವಯಂಭೂ ಮನುವು ಭಗವಂತನಿಗೆ ಕಾಮ ಎಂದು ಹೆಸರಿದೆ ಅಂತ ಹೇಳಿದ್ದಾನೆ ಅಂತ ಹೇಳ್ತಾರೆ. ಇನ್ನು ಮಹಾನಾರಾಯಣೋಪನಿಷತ್ತಿನಲ್ಲಿ ಕಾಮೋಕಾರ್ಷಿತ್ ಕಾಮಃ ಕರೋತಿ ನಾಹಂಕರೋಮಿ ಕಾಮಃ ಕರ್ತ ನಾಹಂಕರ್ತ ಕಾಮಃ ಕಾರಯಿತ ನಾಹಂಕರ್ತ ಕಾಮಃ ಕಾರಯಿತ ನಾಹಂಕಾರಯಿತ ಏಷತೆ ಕಾಮಕಾಮಾಯ ಸ್ವಾಹ ಅಂತ ಮಹಾನಾರಾಯಣೋಪನಿಷತ್ತು ಹೇಳ್ತಾ ಇದೆ. ಮಹಾನಾರಾಯಣೋಪನಿಷತ್ತಿನಲ್ಲಿ ಪ್ರದ್ಯುಮ್ನ ಮತ್ತು ಅನಿರುದ್ಧ ಈ ಎರಡು ಭಗವದ್ ರೂಪಗಳನ್ನು ಕಾಮ ಎಂದೇ ಹೇಳಲ್ಪಟ್ಟು ಅಂತಹ ಕಾಮನಿಂದಲೇ ಎಲ್ಲವೂ ನಡೆಯುತ್ತೆ ಅಂತ ಹೇಳಿದ್ದೆ ಈ ಮಹಾನಾರಾಯಣೋಪನಿಷತ್ತು. ಭಗವಂತ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೇ ದೈವಕ. ಪ್ರದ್ಯುಮ್ನ ಅನಿರುದ್ಧ ಈ ಎರಡು ಭಗವದ್ ರೂಪಗಳು ಕಾಮ ಎಂದೇ ಕರೆಯಲ್ಪಡ್ತಾ ಇದೆ. ಈ ಕಾಮ ಎಂದು ಕರೆಯಲ್ಪಟ್ಟು ಅಂತಹ ಕಾಮನಾಮಕನಾದ ಭಗವಂತನಿಂದಲೇ ಎಲ್ಲವೂ ನಡೀತಾ ಇದೆ. ಕಾಮೋಕಾರ್ಷಿತ್ ಕಾಮಃ ಕರೋತಿ ನಾಹಂಕರೋಮಿ ಕಾಮಃ ಕರ್ತ ನಾಹಂಕರ್ತ ಕಾಮಃ ಕಾರಯಿತ ನಾಹಂಕರ್ತ ಕಾಮಃ ಕಾರಯಿತ ನಾಹಂಕಾರಯಿತ ಏಷತೆ ಕಾಮಕಾಮಾಯ ಸ್ವಾಹ. ಅಂದರೆ ಸಕಲವೂ ಎಲ್ಲವೂ ಕಾಮಶಬ್ದವಾಚ್ಯನಾದ ಕಾಮನಾಮಕ ಭಗವಂತನಿಂದಲೇ ಎಲ್ಲವೂ ನಡೆಯುತ್ತೆ. ಒಟ್ಟೇನು ಹೇಳ್ತಾ ಇದೆ, ಭಗವಂತನ ಸರ್ವೋತ್ತಮತ್ವ ಅಂದರೆ ಭಗವಂತನ ಪ್ರಮೇಯವಿಲ್ಲದೆ ನಿಮಿತ್ತವಿಲ್ಲದೆ ಹುಲ್ಲು ಕಡ್ಡಿಯೂ ಅಲ್ಲಾಡುವುದಿಲ್ಲ. ತೇನ ವಿನಾ ತೃಣಮಪಿ ನ ಚಲತಿ ಎಂಬುವಂತಹ ಭಗವಂತನ ಒಂದು ತತ್ವವನ್ನು ಹೇಳ್ತಾ ಇದೆ. ಇನ್ನು ಕೇನ ವಾಯುನ ಅಮ್ಯತೆ ಗಮ್ಯತೆ ಇತಿ ಕಾಮಃ ಅಮಗತ್ಯಾದಿಷು. ವಾಯುದೇವನ ಮೂಲಕನೇ ಹೊಂದಲ್ಪಡುವವನು. ನಾವು ಭಗವಂತನನ್ನು ಹೊಂದಬೇಕಾಗಿದ್ದರೆ ಯಾರ ದ್ವಾರ? ಜೀವೋತ್ತಮರಾದ ವಾಯುದೇವರ ದ್ವಾರನೇ ನಾವು ಸೇರಬೇಕು. ಅದಕ್ಕೆ ನಾವು ಮಾಧ್ವರು ಏನು ಮಾಡ್ತೀವಿ, ನೇರಾಗಿ ಕೃಷ್ಣಾರ್ಪಣಮಸ್ತು ಅಂತ ಹೇಳೋದೇ ಇಲ್ಲ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಅಂತ ಹೇಳ್ತೇವೆ. ಅಂದರೆ ವಾಯುದೇವರ ಥ್ರೂ ಪ್ರಾಪರ್ ಚಾನಲ್ ನಾವು ಭಗವಂತನನ್ನು ಹೊಂದುತ್ತೇವೆ. ಆದ ಕಾರಣ ಭಗವಂತನಿಗೆ ಕಾಮಃ ಅಂತ ಹೆಸರು. ಇನ್ನು
ವಿದ್ಯುತ್ ಪತಿರ್ವಾಯುರೇವ ನಯೇದ್ ಬ್ರಹ್ಮ ನ ಚಾಪರಃ ಕುತೋ ಅನ್ಯಸ್ಯ ಭವೇತ್ ಶಕ್ತಿಸ್ತಮೃತೆ ಪ್ರಾಣನಾಯಕಂ ಅಂತ ಹೇಳ್ತಾರೆ. ಭಾರತೀ ದೇವಿಯ ಪತಿಯಾದಂತಹ ವಾಯುದೇವರೇ ಜೀವನನ್ನು ಬ್ರಹ್ಮನ ಬಳಿಗೆ ತಗೊಂಡು ಹೋಗಬೇಕೇ ಹೊರತು ವಾಯುದೇವರು ಬಿಟ್ಟು, ಭಾರತೀ ಪತಿಯಾದ ವಾಯುದೇವರು ಬಿಟ್ಟು ಇನ್ನು ಯಾರೂ ಕೂಡ ಜೀವನನ್ನು ಬ್ರಹ್ಮನ ಬಳಿಗೆ ಕರ್ಕೊಂಡು ಹೋಗುವುದಕ್ಕೆ ಸಾಧ್ಯವಾಗಲ್ಲ, ಮಿಕ್ಕವರಿಗೆ ಸಾಮರ್ಥ್ಯವಿಲ್ಲ. ಆದ ಕಾರಣ ಈ ವಾಯುದೇವರ ಮೂಲಕನೇ ನಾವು ಭಗವಂತನನ್ನು ಸೇರಬೇಕಾದ ಕಾರಣ ಭಗವಂತನನ್ನು ಹೊಂದಬೇಕು. ವಾಯುದೇವರ ಮೂಲಕ ಭಗವಂತನು ಹೊಂದಲ್ಪಡುವವನಾಗಿದ್ದಾನೆ ಜೀವರಿಂದ. ಆದ ಕಾರಣ ಅವನಿಗೆ ಕಾಮಃ ಅಂತ ಹೆಸರು ಅಂತ ಹೇಳ್ತಾ ಇನ್ನು ಜಿಜ್ಞಾಸೆ. ಕಾಮವೇ ಮಹಾಭಾರತದಲ್ಲಿ ಒಂದು ಸಲ ಸಭೆಯಲ್ಲಿ ಚತುರ್ವಿಧ ಪುರುಷಾರ್ಥಗಳಲ್ಲಿ ಯಾವುದು ಶ್ರೇಷ್ಠ, ಧರ್ಮ ಅರ್ಥ ಕಾಮ ಮೋಕ್ಷ, ಈ ನಾಲ್ಕನಲ್ಲಿ ಯಾವುದು ಶ್ರೇಷ್ಠ ಅಂತ ಹೇಳಿದರೆ, ಯಾವ ಪುರುಷಾರ್ಥ ಶ್ರೇಷ್ಠ ಅಂತಂದರೆ ಪ್ರಶ್ನೆ ಬಂದಾಗ ಭೀಮಸೇನ ದೇವರು ಕಾಮವೇ ಶ್ರೇಷ್ಠ ಅಂತ ಹೇಳಿದರು. ಅದೇನು? ಚತುರ್ವಿಧ ಪುರುಷಾರ್ಥಗಳಲ್ಲಿ ನಾಲ್ಕನೇ ಪುರುಷಾರ್ಥವಾದ ಮೋಕ್ಷ ಶ್ರೇಷ್ಠ ಅಂತ ನಾವು ತಿಳಿದಿದ್ದೇವೆ. ಮೋಕ್ಷ ಅಂತ ಹೇಳಿದರೆ ಶಾಶ್ವತವಾದ ಶುದ್ಧವಾದ ಸುಖ. ಈ ಧರ್ಮಾರ್ಥ ಕಾಮಗಳೆಲ್ಲವೂ ಆ ಮೋಕ್ಷಕ್ಕಾಗಿಯೇ ಇರೋದು. ಆ ಮೋಕ್ಷಕ್ಕಾಗಿಯೇ ನಾವು ಈ ಧರ್ಮಾರ್ಥ ಕಾಮಗಳನ್ನು ಬಯಸುವುದು. ಆದರೆ ಭೀಮಸೇನ ದೇವರು ಕಾಮವೇ ಶ್ರೇಷ್ಠ ಅಂತ ಹೇಳುವುದು ಹೇಗೆ? ಧರ್ಮರಾಜನ ಒಂದು ಅಭಿಪ್ರಾಯಕ್ಕೆ ವಿರುದ್ಧವಾಯಿತಲ್ವಾ ಅಂತ. ಆದರೆ ಧರ್ಮರಾಜನು ಅದನ್ನು ಖಂಡಿಸಲಿಲ್ಲ. ಇದು ಹೇಗೆ ಅಂತ ಹೇಳಿದಾಗ ಇಲ್ಲಿ ಎರಡು ರೀತಿಯಾಗಿ ಸಮಾಧಾನ. ಒಂದು, ಲೌಕಿಕ ದೃಷ್ಟಿಯಿಂದ ಧರ್ಮ ಅರ್ಥ ಕಾಮ ಮೋಕ್ಷ, ನಮಗೆ ಮೋಕ್ಷ ಬೇಕು ಎಂಬುವಂತಹ ಕಾಮ ಅಂದರೆ ಬಯಕೆಯೇ ಇಲ್ಲದೇ ಇದ್ದರೆ ನಾವು ಮೋಕ್ಷಕ್ಕಾಗಿ ಪ್ರಯತ್ನವೇ ಪಡೋದಿಲ್ಲ. ಧರ್ಮ ಅರ್ಥಗಳು ಅದು ಬೇಕು ಅಂದರೆ ಧರ್ಮಬದ್ಧವಾಗಿ ನಾನು ನಡೆದುಕೊಳ್ಳಬೇಕು, ಧರ್ಮಬದ್ಧವಾದ ಅರ್ಥವನ್ನು ನಾನು ಪಡೆಯಬೇಕು ಮೋಕ್ಷ ಸಾಧನೆಗೆ ಅಂತ ಅವನಿಗೆ ಬಯಕೆಯೇ ಇಲ್ಲದೇ ಇದ್ದರೆ ಧರ್ಮಾರ್ಥ ಮೋಕ್ಷಗಳು ಸಿದ್ಧಿಸುವುದೇ ಇಲ್ಲ. ಆದ ಕಾರಣ ಈ ಧರ್ಮ ಅರ್ಥ ಮೋಕ್ಷಗಳಿಗೆ ಹೊಂದುವುದಕ್ಕೆ ಕಾರಣವಾಗಿದ್ದ್ಯಾವುದು? ಕಾಮ. ಆ ಕಾಮ ಬಯಕೆಯೇ ಇಲ್ಲದೇ ಇದ್ದರೆ ಇಲ್ಲ. ಆದ ಕಾರಣ ಕಾಮಶ್ರೇಷ್ಠ ಅಂತ ಒಂದು ಅರ್ಥ. ಆದರೆ ಭೀಮಸೇನ ದೇವರು ಜೀವೋತ್ತಮರಾದ ವಾಯುದೇವರ ಅವತಾರ, ಪರಮ ಭಗವದ್ಭಕ್ತರು. ನಾವು ಇಷ್ಟಕ್ಕೆ ಮುಂಚೆ ಹೇಳಿಕೊಂಡಿದ್ವಿ, ಏಕಾಂತ ಭಕ್ತರು, ಉಳಿದ ಭಕ್ತರು. ಏಕಾಂತ ಭಕ್ತರಿಗೆ ಮೋಕ್ಷ ಕೂಡ ಬೇಕಾಗಿಲ್ಲ, ಅವರಿಗೆ ಭಗವಂತನೇ ಬೇಕು. ಭಗವಂತನಿಗಾಗಿ ಮೋಕ್ಷವನ್ನು ಬಯಸುತ್ತಾರೆ. ಯಾಕೆ ಅಂತ ಹೇಳಿದರೆ ಆ ಮೋಕ್ಷದಲ್ಲಿ ಯಾವ ಸಾಂಸಾರಿಕ ಬಂಧನಗಳು ಇಲ್ಲದೆ ಕೇವಲ ಭಗವಂತನನ್ನೇ ಯಾವಾಗಲೂ ಸ್ಮರಿಸ್ತಾ ಇರ್ಬೋದು. ಆದ ಕಾರಣ ಏಕಾಂತ ಭಕ್ತರಿಗೆ ಏನೂ ಬೇಕಾಗಿಲ್ಲ, ಮೋಕ್ಷವೂ ಬೇಡ, ಭಗವಂತ ಬೇಕು. ಆ ಮೋಕ್ಷ ಕೂಡ ಭಗವಂತನಿಗಾಗಿ ಬೇಕಷ್ಟೇ. ಆದರೆ ಏಕಾಂತ ಭಕ್ತರಲ್ಲದ ಮಾಮೂಲು ಸಾಮಾನ್ಯ ಭಕ್ತರಿಗೆ ಮೋಕ್ಷಕ್ಕಾಗಿ ಭಗವಂತ ಬೇಕು. ಆದರೆ ಭೀಮಸೇನ ದೇವರು ಏಕಾಂತ ಭಕ್ತರು. ಆದ ಕಾರಣ ಅವರಿಗೆ ಭಗವಂತ ಇಷ್ಟವರೆಗೂ ಹೇಳಿಕೊಂಡಿದ್ದೇವೆ, ಭಗವಂತ ಸುಂದರ ಸ್ವರೂಪವುಳ್ಳವನು, ಕಾಮಶಬ್ದವಾಚ್ಯನು,
ಕಾಮನು ಅಂತೇಳಿ. ಆದ ಕಾರಣ ಧರ್ಮಾರ್ಥ ಕಾಮ ಮೋಕ್ಷಗಳಲ್ಲಿ ಕಾಮ ಎಂಬುದು ಭಗವಂತನ ನಾಮವಾಗಿದಾದ ಕಾರಣ ಕಾಮವೇ ಶ್ರೇಷ್ಠ ಅಂತ ಹೇಳಿದ್ದಾಯಿತು. ಆದ ಕಾರಣ ಕಾಮವು ಮೋಕ್ಷಕ್ಕಿಂತ ಶ್ರೇಷ್ಠ ಅಂತ ಹೇಳಿ ಏಕಾಂತ ಭಕ್ತರನ್ನು ಉದ್ದೇಶಿಸಿಕೊಂಡು ಅವರ ದೃಷ್ಟಿಕೋನದಿಂದ ಹೇಳಿದ್ದು. ಆದ ಕಾರಣ ಮೋಕ್ಷಕ್ಕಿಂತ ಕಾಮವೇ ಶ್ರೇಷ್ಠ ಅಂತ ಭೀಮಸೇನ ದೇವರು ಹೇಳಿರೋದು ಧರ್ಮರಾಜನಿಗೂ ಸಮ್ಮತವಾಯಿತು ಅಂತ ಹೇಳ್ತಾ ಇದ್ದಾರೆ. ಇನ್ನು ಬೃಹತಿ ಸಹಸ್ರದ ಪ್ರಕಾರ ಓಂ ಕಾಮಾಯ ನಮಃ. ಓಂ ಪೃಷ್ಣಯಃ ಜನ್ಮನ್ ದೇವಾನಂ ವಿಶಸ್ತ್ರಿಷ್ವಾರೋಚನೆ ದಿವಃ ಇಮಾಂ ನುಕಂ ಭುವನ ಶೀಶಧಾಮೇಂದ್ರಶ್ಚ ವಿಶ್ವೇ ಚ ದೇವಾಃ. ಪೃಷ್ಣಯಃ ಪ್ರಶ್ನ ತರುವಂತಹ ಮಾತುಗಳು, ವಿಷಃ ಋತ್ವಿಕರು, ಆರೋಚನೇತು ಚೆನ್ನಾಗಿ ಬೆಳಗುವ, ತ್ರಿಷು ಮೂರು ಲೋಕಗಳಲ್ಲಿ ದೇವತೆಗಳು, ದಿವಃ ಸ್ವರ್ಗದ ಒಡೆಯರು, ದೇವಾಹ ದೇವತೆಗಳು ಅವರ ಜನ್ಮನ್ ಪ್ರಾದುರ್ಭಾವ ಸ್ಥಳವಾದ ಯಜ್ಞದಲ್ಲಿ ಸೋಮಂ ಶ್ರೀಣಂತಿ ಸೋಮವನ್ನು ಸಮ್ಮಿಶ್ರಣ ಮಾಡುತ್ತಾರೆ. ಈಗ ಇಮಾಂ ಈ ಯಾವ ಭುವನ ಲೋಕಗಳನ್ನು ಬ್ರಹ್ಮಾಂಡವನ್ನು ಕಂ ಯಾವ ಪುರುಷ ಶೀಶಧಾಮ ನಿರ್ಮಿಸುತ್ತಾನೆ. ನಮಗೆ ನಮ್ಮ ಕಾಮನೆಗಳು ತೀರಬೇಕು ಅಂತ ಹೇಳಿದರೆ ನಮಗೆ ಕಾಂತ ಎನಿಸುವಂತಹ ಯಜ್ಞವು ಎಲ್ಲವೂ ಎಲ್ಲರನ್ನು ಆಶ್ರಯಿಸಬೇಕು. ನಮ್ಮ ಕಾಮನೆಗಳು ತೀರಬೇಕು ಅಂತ ಹೇಳಿದರೆ ಯಜ್ಞವನ್ನು ನಾವು ಮಾಡಬೇಕು. ಅಲ್ಲಿ ಯಜ್ಞದಲ್ಲಿ ವಿದ್ವಾಂಸರು ಋತ್ವಿಕರು ಎಲ್ಲರೂ ಸೇರಿರ್ತಾರೆ. ಸ್ವರ್ಗಕ್ಕೆ ಒಡೆಯರಾದ ದೇವತೆಗಳು ಇರ್ತಾರೆ. ಆ ಯಜ್ಞದಲ್ಲಿ ಸೋಮರಸ ಸಮ್ಮಿಶ್ರಣ ಇರುತ್ತೆ. ಇಷ್ಟೆಲ್ಲ ಲೋಕಗಳ ನಿರ್ಮಿಸುವ ಹರಿಗೆ ಸರಿಸಮರು ಯಾರಿದ್ದಾರೆ ಅಂದರೆ ಇವೆಲ್ಲವನ್ನೂ ಭಗವಂತ ನಿರ್ಮಾಣ ಮಾಡ್ತಾ ಇದ್ದಾನೆ. ಸರ್ವ ಸೃಷ್ಟಿಕರ್ತ, ಸರ್ವ ಸ್ಥಿತಿಕರ್ತ, ಸರ್ವ ಲಯಕರ್ತ ಆಗಿರುವಂತಹ ಭಗವಂತನಿಗೆ ಸರಿಸಮರು ಯಾರಿದ್ದಾರೆ? ವಿಷ್ಣುವನ್ನು ಸೃಷ್ಟಿಕರ್ತ ಅಂತ ಹೇಳಿದ್ದಾರೆ. ಅದಕ್ಕೆ ಕಂ ಬ್ರಹ್ಮಾಂಡವನ್ನು ಚೆನ್ನಾಗಿ ನಿರ್ಮಾಣ ಮಾಡಿದ್ದರಿಂದ ಭಗವಂತನಿಗೆ ಕಾಮಃ ಎಂದು ಹೆಸರು. ಕಂ ಬ್ರಹ್ಮಾಂಡಂ ಸಮ್ಯಕ್ ಮಾತಿ ನಿರ್ಮಾತೀತಿ ಕಾಮಮೂರ್ತಿರತ್ರ. ಈ ಬ್ರಹ್ಮಾಂಡವನ್ನು ಚೆನ್ನಾಗಿ ನಿರ್ಮಾಣ ಮಾಡಿರೋದರಿಂದ ಭಗವಂತನಿಗೆ ಕಾಮಃ ಅಂತ ಹೆಸರು ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೊನೆಗೆ ಸಮಪ್ ಮಾಡಿಕೊಂಡ್ರೆ ನಾವು ಕಾಮಃ ಅಂತ ಹೇಳಿದರೆ ಅಪರಿಮಿತವಾದ ಆನಂದ ಸ್ವರೂಪನಾಗಿದ್ದಾನೆ. ವಿದ್ಯಾಧಿರಾಜರು ಹೇಳ್ತಾರೆ ಕಾಮ್ಯಃ ಇತಿ ಕಾಮಃ, ಸುಖಸ್ವರೂಪಿ ಆಗಿರೋದ್ರಿಂದ ಕಾಮಃ. ವಾದಿರಾಜ ತೀರ್ಥರು ಹೇಳ್ತಾರೆ ಕಾಮ್ಯತೆ ಇತಿ, ಎಲ್ಲರಿಂದ ಬಯಸಲ್ಪಡುವವನಾದ ಕಾರಣ ಕಾಮಶಬ್ದವಾಚ್ಯನು. ಸತ್ಯತಂದ ತೀರ್ಥರು ಹೇಳ್ತಾರೆ ಕಾಮ್ಯತೆ ಜನೈಹಿ ಇತಿ, ಜನರಿಂದ ಅಪೇಕ್ಷಿಸಲ್ಪಡುವವನಾದ ಕಾರಣ ಕಾಮಃ ಅಂತ ಹೆಸರು. ರಘುನಾಥ ತೀರ್ಥರು ಕಂ ಬ್ರಹ್ಮಾಂಡಂ ಸಮಂತಾತ್ ಮಾತಿ ನಿರ್ಮಾತಿ ಇತಿ, ಸಮಸ್ತ ಪ್ರಾಣಿಗಳಿಗೆ ಆಶ್ರಯವಾದ ಬ್ರಹ್ಮಾಂಡವನ್ನು ನಿರ್ಮಿಸುವವನಾದ ಕಾರಣ ಭಗವಂತನಿಗೆ ಕಾಮಃ ಅಂತ ಹೆಸರು ಬಂದಿದೆ ಅಂತ ಹೇಳಿದಲ್ಲಿ ಕಾಮನಾಮವನ್ನು ವಿಷಯವನ್ನು ಮುಗಿಸಿ ನಾಳೆ ಕಾಮಪ್ರದ ಎಂಬುವಂತಹ 300ನೇಯ ನಾಮವನ್ನು ನಾಳೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.